ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಟು ಡಿನ್ನರ್ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾಗ ಎಗ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವಂಥ ಸಾಮಗ್ರಿಗಳು: ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಖಾರದ ಪುಡಿ, ಗರಂ ಮಸಾಲ ಪೌಡರ್, ಜೀರಾ ಪೌಡರ್. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಪ್ರಮಾಣವಾಗಿ ಬೇಕೋ ಅಷ್ಟು ಪ್ರಮಾಣವಾಗಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಸ್ವಲ್ಪ ಕಾದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಏನು ಹಾಕಬೇಡಿ. ಅದು ಹಸಿ ಸ್ಮೆಲ್ ಹೋದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಹಸಿಮೆಣಸು ಹಾಕಿ. ಹಸಿಮೆಣಸು ಹಾಕಿದ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗೋವರೆಗೂ ನೀವು ನೀಟಾಗಿ ಸೌಟಲ್ಲಿ ಕಲಿಸ್ತಾ ಇರಿ. ಈರುಳ್ಳಿ ಎಲ್ಲ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ನಾವು ಹೆಚ್ಕೊಂಡಿರುವಂಥ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಟೊಮೊಟೊದಲ್ಲಿ ಸ್ವಲ್ಪ ನೀರಿನಂಶ ಇರುತ್ತಲ್ವ, ಸೊ ಹಂಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ನೀರಿನಂಶ ಎಲ್ಲ ಸ್ವಲ್ಪ ಡ್ರೈ ಆಗೋ ತನಕನೂ ನೀಟಾಗಿ ಕಲಸಿ. ಈಗ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ಅರಿಶಿಣದ ಪುಡಿ ಹಾಕಿದ್ದಾದಮೇಲೆ ನೀವು ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೇಕು. ಈಗ ಸ್ವಲ್ಪ ನಾವೆಲ್ಲ ಹಾಕಿರ್ತೀವಲ್ವ, ಈಗ ಸ್ವಲ್ಪ ಅದು ಹೀರ್ಕೊಳ್ಬೇಕು. ಸೊ ಹಂಗಾಗಿ ಸ್ವಲ್ಪ ಸೌಟಲ್ಲಿ ಅಲ್ಲಾಡಿಸ್ತಾ ಇರಿ. ಇವಾಗ ಏನು ಮಾಡಬೇಕು, ಮೊಟ್ಟೆ ಹಾಕೋಕ್ಕೆ ಸ್ವಲ್ಪ ಜಾಗ ಮಾಡ್ಕೋಬೇಕು. ಈಗ ನಾವು ಎಷ್ಟು ಜನ ಇದ್ದೀರೋ ಅಷ್ಟು ಜನ ಕ್ವಾಂಟಿಟಿ ಮೇಲೆ ಮೊಟ್ಟೆ ತೊಗೊಳ್ಳಿ. ನಾವು ಮೂರು ಜನ ಇದ್ದೀವಿ, ಸೊ ಹಂಗಾಗಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಜನ ಜಾಸ್ತಿ ಇದ್ದರೆ ಮೊಟ್ಟೆ ಜಾಸ್ತಿ ಮಾಡಿ, ಸಾಮಗ್ರಿಗಳನ್ನು ಸಹ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮನೆಯಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಎಗ್ ರೈಸ್ ಫ್ರೆಂಡ್ಸ್ ಇದು. ಹೊರಗಡೆ ಎಲ್ಲ ನೀವು ಎಗ್ ರೈಸು ತುಂಬ ಚೆನ್ನಾಗಿರುತ್ತೆ ಅಂತ ತಿಂತೀರ, ಅದು ತುಂಬ ಆರೋಗ್ಯಕ್ಕೆ ತುಂಬಾ ಒತ್ತಡ ಬೀಳುತ್ತೆ. ಅದು ಆರೋಗ್ಯಕ್ಕೆ ಸರಿಯೂ ಅಲ್ಲ. ಸ್ವಲ್ಪ ಹೊರಗಿನ ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕು. ಮನೆ ಫುಡ್ನೇ ಜಾಸ್ತಿ ತಿನ್ನಬೇಕು. ಈಗ ಮೊಟ್ಟೆ ನೋಡಿ ಚೆನ್ನಾಗಿ ಅದು ಬೇಯಬೇಕು. ಅದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ನೀವು ನೀಟಾಗಿ ಕಲಿಸ್ಕೋಬೇಕು. ಅದು ಸ್ವಲ್ಪ ತರಿಯಾಗಿ ಉಂಡೆ ಥರ ಆ ಥರ ಬರಬೇಕು ಅದು ಮೊಟ್ಟೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ಮಾಡಿಟ್ಟಿರುವಂಥ ಅನ್ನವನ್ನು ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇನ್ನು ನೀಟಾಗಿ ತುಂಬಾ ನೀಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಅದು ನಾವೇನು ಈಗ ಮೊಟ್ಟೆ ಥರ ಗೊಜ್ಜು ಟೈಪ್ ಮಾಡಿರ್ತೀವಲ್ಲ, ಸೊ ಅದನ್ನ ಏನು ಮಾಡಬೇಕು, ನೀಟಾಗಿ ಅನ್ನಕ್ಕೆಲ್ಲ ಹತ್ತೋ ಥರ ನೀಟಾಗಿ ಕಲಿಸ್ಕೊಂಡು ಅದ್ರ ಮೇಲೆ ನೀವು ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ಖಾರ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರು ಸಹ ಹಾಕ್ತಾರೆ. ಈ ಸಮ್ಮರಲ್ಲಿ ಖಾರ ಜಾಸ್ತಿ ಬೇಡ ಅಂತ ನಾನು ಖಾರದ ಪುಡಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಅದು ಸ್ವಲ್ಪ ಹೀಟು. ಪೆಪ್ಪರ್ ಪೌಡ್ರು ಒಳ್ಳೇದಂತಾರೆ ಫ್ರೆಂಡ್ಸ್. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ನಾವು ಮುಂಚೆನೂ ಹಾಕ್ಕೊಂಡಿದ್ವಿ, ಈಗಲೂ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ಗೆ ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಆಯಿತಾ. ನೋಡಿ ಪಟಾಪಟ್ಟಂತೆ ಯಾವ ರೀತಿ ಎಗ್ ರೈಸ್ ರೆಡಿ ಆಯಿತು. ತುಂಬ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಸಹ ಟ್ರೈ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀಟಾಗನ್ನು